ಊರಿಗೆ ಕಾಲಿಟ್ಟ ಕೂಡಲೇ ಮುತ್ತು ಮಾವನನ್ನ ನೋಡಬೇಕೆಂಬ ತವಕದಲ್ಲಿದ್ದಾಳೆ. ನೀಲಾಂಬರಿಯ ಮೊದಲನೇ ಮಗಳಾದ ಶರ್ಮಿಳಾ ಮತ್ತು ಅವಳ ಗಂಡ ಮುತ್ತುವಿನ ಮನೆಗೆ ಬರ್ತಾರೆ. ಬರುತ್ತಿದ್ದ ಹಾಗೆ ಮನೆಯಲ್ಲಿ ಇರುವ ಕಾರುಗಳನ್ನು ನೋಡಿ ಅದರಲ್ಲಿ ಒಂದನ್ನ ಹೇಗಾದ್ರೂ ಮಾಡಿ ತಮ್ಮ ಪಾಲಾಗಿಸಿಕೊಳ್ಳಬೇಕೆಂದು ಸಂಚು ಮಾಡುತ್ತಾರೆ. ಅಣ್ಣ ಮುತ್ತುವಿನ ಬಳಿ ನಾಟಕವಾಡಿ ಶರ್ಮಿಳಾ ಕಾರ್ ಒಂದನ್ನ ಹೊಂಚು ಹಾಕಿ ಕಬಳಿಸುತ್ತಾಳೆ. ಇತ್ತ ಬೆಳ್ಳಿಗೆ ತನ್ನ ಮುತ್ತು ಮಾವನದೇ ಚಿಂತೆ. ಮಾವನ ದಿನಚರಿಯ ಬಗ್ಗೆ ಕ್ಯಾಬ್ ಡ್ರೈವರ್ ಬಳಿ ಹಲವಾರು ಪ್ರಶ್ನೆಗಳನ್ನ ಕೇಳಿ ಅವನಿಗೆ ಕಿರಿಕಿರಿ ಮಾಡುತ್ತಾಳೆ. ಬೆಳ್ಳಿಯ ಅತಿಯಾದ ಉತ್ಸಾಹವನ್ನು ನೋಡಿ ಅಮ್ಮ ಪುಷ್ಪ ಅವಳಿಗೆ ತಾವು ಇಲ್ಲಿ ಬಂದಿರುವುದು ಕೆಲಸ ಹುಡುಕಿಕೊಂಡು ಎಂದು ಗದರುತ್ತಾಳೆ. ಮುತ್ತು ಮಾವನಿಗೆ ಇಷ್ಟವಾದ ಮೀನಿನ ಸಾರನ್ನ ಮಾಡಿ ಕೊಂಡೊಯ್ಯುತ್ತೀನಿ ಎಂದು ಅವಸರವಾಗಿ ಹೊರಡುತ್ತಾಳೆ. ಹೀಗೆ ಹೊರಟವಳಿಗೆ ತನ್ನ ಪ್ರೀತಿಯ ಮುತ್ತು ಮಾವನನ್ನ ಭೇಟಿಯಾಗುವ ಹೈ ಚಿಕ್ಕ ಮಾವ, ಹೇಗಿದ್ದೀರಾ? ಇದೇನ್ ಹೀಗೆ ನಿಂತಿದ್ದೀರಲ್ಲ? ಮುತ್ತು ಮಾವ ಎಲ್ಲಿ? ಇದೇನಿದು ಕ್ಯಾರಿಯರ್ ಅಲ್ಲಿ? ಓ ಇದಾ, ಮುತ್ತು ಮಾವನ್ಗೋಸ್ಕರ ಮೀನ್ ಸಾರ್ ಮಾಡ್ಕೊಂಡು ತಂದಿದ್ದೀನಿ ಚಿಕ್ಕ ಮಾವ. ಮಾವ ನಿಂತ್ಕೋ. ಇನ್ನೊಂದ್ಸಾರಿ ಮುತ್ತು ಮಾವ ಅಂದ್ಕೊಂಡು ಈ ಮನೆ ಕಡೆ ಬಂದ್ರೆ ಕಾಲ್ ಮುರಿತೀನಿ, ಅರ್ಥ ಆಯ್ತಾ? ಇಲ್ಲಿಗೆ ಮಾತ್ರ ಅಲ್ಲ, ರೈಸ್ ಮಿಲ್ ಸುತ್ತಮುತ್ತನೂ ಕಾಣಿಸ್ಬಾರ್ದು, ಗೊತ್ತಾಯ್ತಾ? ಅದ್ ಸರಿ, ಊರಿಗೆ ಯಾವಾಗ ವಾಪಸ್ ಹೋಗೋದು? ಇವತ್ ರಾತ್ರಿನೇ ಇಲ್ಲಿಂದ ಹೋಗ್ತೀವಿ. ಒಳ್ಳೆ ಹುಡುಗಿ ಲಕ್ಷಣ ಅಂದ್ರೆ ಅದು. ಮೀನ್ ಸಾರ್ ಅಂತೆ, ಅದನ್ನ ಕ್ಯಾರಿಯರಲ್ಲಿ ಬೇರೆ ತರದಂತೆ. ಹೊರಡೆ, ಇನ್ನೇನು ಇಲ್ಲೇ ನಿಂತಿದ್ಯಾ? ಹೋಗು ಅಂತ ಹೇಳ್ದೆ ತಾನೆ? ಹೇಳಿದ್ ಕೇಳಿಸ್ಲಿಲ್ವಾ? ಕಿವಿ ಕೆಪ್ಪ ನಿನ್ಗೆ? ಹೊರಡು. ಏನ್ ಚಿಕ್ಕ ಮಾವ, ನನ್ನ ಹತ್ರನೇ ಡ್ರಾಮಾ ಮಾಡ್ತಿದ್ದೀರಾ? ಇದೆಲ್ಲ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಈ ವಿಲನ್ ಲುಕ್ ಎಲ್ಲ ನಿಮಗ್ ಸೆಟ್ ಆಗಲ್ಲ ಚಿಕ್ಕ ಮಾವ. ಧೀರನ್ ತರ ಮೀಸೆ ಬಿಟ್ರೆ ಸಾಲದು ಮಾವ, ಅದೇ ತರ ನಡ್ಕೋಬೇಕು. ಹಾ, ಒಂದ್ ಕೆಲ್ಸ ಮಾಡು, ಮುತ್ತು ಮಾವ ಬರೋ ತನಕ ನೀನ್ ಇಲ್ಲೇ ಇರು. ಅವ್ರು ಬಂದ ತಕ್ಷಣ ಊಟ ಬಡಿಸ್ತೀನಿ, ನೀನು 2 ಪೀಸ್ ಮೀನ್ ತಿನ್ಕೊಂಡು ಹೋಗುವಂತೆ, ಸರಿನಾ? ಬರ್ಲಾ ಮಾವ? ನೀಲಾಂಬ್ರಿ ತಲೆ ಕಡ್ದಿದ್ರೆ ಆಸ್ತಿ ಎಲ್ಲ ನಮ್ದಾಗಿರೋದು. ಅವ್ರನ್ನ ಸಾಯಿಸೋದೆ ನೀರು ಕುಡ್ದಷ್ಟು ಸುಲಭ. ಆದ್ರೆ ಆ ವಿಚಾರವಾಗಿ ನಾವು ಜೈಲ್ ಸೇರಿದ್ರೆ ಉಳಿದ ಆಸ್ತಿನೆಲ್ಲ ನೀನೊಬ್ನೇ ಅನ್ಭವಿಸ್ತೀಯಾ? ಇಡೀ ಆಸ್ತಿ ನಾವು ಅನುಭವಿಸ್ತೀವೋ ಬಿಡ್ತೀವೋ, ಆ ನೀಲಾಂಬ್ರಿ ಮಾತ್ರ ಅನುಭವಿಸ್ಬಾರ್ದು. ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡ್ತೀನಿ. ನೀವಿಬ್ರು ಬಾ ಅಂದಿದ್ದಕ್ಕೆ ಸುಮ್ಮನೆ ಬಂದಿದ್ದು, ಇಲ್ಲ ಅಂದ್ರೆ ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತಾ ಇದ್ದೆ. ಮುತ್ತುಗ್ ಮದುವೆ ಮಾಡೋ ವಿಷಯ ನನಗೆ ಗೊತ್ತಿಲ್ಲ ಅಂತ ನಾಟಕ ಆಡ್ತಾಳೆ ನನ್ನ ಮುಂದೆ. ಅವಳ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ? ನೀನ್ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತೀಯ ಅಜ್ಜಿ? ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಬಿಡು. ಏನ್ ಅಜ್ಜಿ ಮೊಮ್ಮಗಳಿಬ್ರು ಬೇಜಾರು ಮಾತಾಡ್ಕೊಂಡ್ ಬರ್ತಾ ಇದ್ದೀರಾ? ಹಾಗೇನು ಇಲ್ಲ ತಾತ. ಮುತ್ತಿಗೆ ಬೆಳ್ಳಿನ ಕಟ್ಟಬೇಕು ಅಂತ ಸಂಸಾರ ಸಮೇತ ಬಂದಿದ್ದಾಳೆ ಆ ಪುಷ್ಪ. ಪ್ಲಾನ್ ಎಲ್ಲ ನೀಲಾಂಬರಿ ಗಂಡ ಬಸವರಾಜನ್. ಪ್ಲಾನ್ ಯಾವಂದಾದ್ರೆ ಏನಂತೆ? ಆ ಕೇಸು ತಕರಾರ್ಲಿದೆ. ಅವ್ರು ಅಲ್ಲಿಗೆ ಯಾಕೆ ಬಂದ್ರು ಅಂತ ಕೇಳ್ಬೇಕಿತ್ತಾನೆ. ನಾವೇನ್ ಸುಮ್ನೆ ಇದೀವ ತಾತ? ನಮಗೂ ಅವ್ರ ಆಸ್ತಿನಲ್ಲಿ ಪಾಲ್ ಬೇಕು ಅಂತ ನಾವು ಕೇಸ್ ಹಾಕಿದೀವಲ್ಲ. ಆ ಆಸ್ತಿ ಬೇಕು ಅಂತ ಕೇಸ್ ಹಾಕಿದ್ದಕ್ಕೆ ಇವ್ರ ಅಪ್ಪ ಆಸ್ತಿನೆಲ್ಲ ಮುತ್ತು ಹೆಸರಿಗೆ ಬರೆದು ಗೊಟಕ್ಕಂದ. ಅದಿವತ್ತು ಗದ್ದೆ, ತೋಟ, ರೈಸ್ ಮಿಲ್ಲು, ಇಟಿಕೆ ಫ್ಯಾಕ್ಟ್ರಿಯಾಗಿ ಬೆಳೆದು ನಿಂತಿದೆ. ನಮಗ್ ಮಾತ್ರ ಕೆಲ್ಸಕ್ಕೆ ಬಾರ್ದು ಆಸ್ತಿ ಬರೆದು ಕೊಟ್ಟ. ಈಗ ಏನ್ ಮಾಡ್ಬೇಕಂತಿದ್ದೀರಾ ಅದನ್ನ ಹೇಳಿ. ಇನ್ನು ಮುಂದೆ ನಾವ್ ಏನೇ ಮಾಡಿದ್ರು ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ನಾವ್ ಏನ್ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಇದಕ್ಕೂ ಮೀರಿ ಆ ಮುತ್ತು ಮದುವೆ ಏನಾದ್ರೂ ನಡೆಯೋದೇ ಆದ್ರೆ HD ಕೋಟೆಯಿಂದ ಆಳುಗಳನ್ನ ಕರೆಸ್ತೀನಿ. ಅವನು ಉಸಿರು ಒಂದು ಬಿಟ್ಟು ಮಿಕ್ಕಿದೆಲ್ಲ ಕತ್ತರಿಸ್ತೀನಿ. ಉಸಿರು ಯಾಕೆ ಬಿಡ್ತೀರಾ? ಅದನ್ನು ತೆಗ್ಸ್ಬಿಡಿ. ಉಸಿರಿದ್ರೆ ತಾನೇ ಸೈನ್ ಹಾಕಕ್ಕಾಗೋದು. ಅವನ್ ಸೈನ್ ಹಾಕಿದ್ರೆ ತಾನೇ ಆಸ್ತಿ ನಮ್ಮ ಹೆಸರಿಗೆ ಬರೋದು.
ಹೇಗಿದ್ದೀರಾ ಚಿಕ್ಕತ್ತೆ? ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅತ್ತೆ, ಏನ್ ಇಷ್ಟೊಂದು ಸೊರ್ಗೋಗಿದ್ದೀರಾ? ನನ್ಗೊಂದ್ ಫೋನ್ ಮಾಡಿದ್ರೆ ನಿಮಗ್ ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕ್ತಿದ್ನಲ್ಲ ಅತ್ತೆ. ಇಲ್ಲಿ ಯಾರು ನಿಮ್ಮನ್ ಸರಿಯಾಗಿ ನೋಡ್ಕೋತಿಲ್ವಾ? ನಿಮ್ಮ ಆರೋಗ್ಯ ಚೆನ್ನಾಗಿದೆ ತಾನೇ? ಇನ್ನು ನಾನು ಬಂದಾಯ್ತಲ್ಲ, ನೀವೇನೂ ಯೋಚನೆ ಮಾಡಬೇಡಿ. ನಿಮ್ಮ ಕೈಲಿ ಒಂದು ಹುಲ್ಕಟ್ಟಿನೂ ಎತ್ತಿಡಕ್ ಬಿಡಲ್ಲ. ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಅಕ್ಕ, ಹೈ ಅಕ್ಕ, ಹೆಂಗಿದ್ದೀರಾ? ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಅಣ್ಣ, ನೀವ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಇದೇನಣ್ಣ ಇದು, ಬಲೂನ್ ಉತ್ಕೊಂಡಂಗ್ ಉತ್ಕೊಂಡಿದ್ದೀರಾ? ಯಾಕೆ ಅಕ್ಕ ನಿಮ್ಮನ್ನ ಸರಿಯಾಗಿ ನೋಡ್ಕೋತಿಲ್ವಾ? ಇಲ್ಲ, ಚೆನ್ನಾಗಿ ನೋಡ್ಕೋತಾಳೆ. ಇದೇನಿದು ದಿಢೀರ್ ಅಂತ ಬಂದಿದ್ಯಾ? ಏನೋ ಸಾಂಬಾರ್ ಬೇರೆ ಮಾಡ್ಕೊಂಡು ತಂದಿದ್ಯಾ? ಏನ್ ಸಮಾಚಾರ? ಅದ್ ಸರಿ, ಯಾರ್ಯಾರು ಬಂದಿದ್ದೀರಾ? ನಾನು, ಅಮ್ಮ, ಅಜ್ಜಿ, ಕೋಳಿ, ಮನೇಲಿದ್ದ ಪಕ್ಷಿಗಳೆಲ್ಲಾನು ತಂದಿದೀವಿ. ಸದ್ಯ ಆನೆ ಸಾಕಿಲ್ಲ ನೀವು. ಸಾಕಿದಿದ್ರೆ ಅದನ್ನು ಕರ್ಕೊಂಡು ಬರ್ತಿದ್ರಿ ಅಲ್ವಾ? ಊರಲ್ಲಿ ಮಳೆ ಆಗ್ಲಿಲ್ಲ, ಅದಕ್ಕೆ ಅಲ್ಲಿ ಕೆಲ್ಸ ಸಿಗಲ್ಲ ಅಂತ ಅಮ್ಮ ಇಲ್ಲಿ ಕರ್ಕೊಂಡ್ ಬಂದ್ರು. ನಿನ್ನೆ ತಾನೇ ಬಸ್ಸಲ್ಲಿ ಬಂದು ಇಲ್ಲಿ ಗೊತ್ತಿರೋರ್ ಮನೇಲಿ ಉಳ್ಕೊಂಡಿದೀವಿ. ಮುತ್ತು ಮಾವಂಗೆ ಮೀನ್ ಸಾರ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಮನೆಗ್ ಬಂದ ತಕ್ಷಣ ಅಡ್ಗೆ ಮಾಡ್ಕೊಂಬಂದೆ. ಮುತ್ತು ಮಾವಂಗ್ ರುಚಿ ರುಚಿಯಾಗಿರೋ ಈ ಅಡ್ಗೆ ಬಡಿಸಿ ಅವ್ರ ಮನ್ಸಿಗೆ ಖುಷಿ ತರಿಸಿ ಆಮೇಲೆ ಮದ್ವೆ ವಿಚಾರ ಮಾತಾಡೋಣ ಅನ್ಕೊಂಡಿದೀನಿ. ನಿನ್ನೆ ನಮಗೇನು ಅಪಶಕನ ಕಾದಿದೆ ಅಂತ ಹೇಳಿದ್ನಲ್ಲ, ಅದು ಇದೆ. ಜಿಲೇಬಿ ಘಮ ಅಂತ ವಾಸನೆ ಬರ್ತಾ ಇದೆ. ಏನಿದೆ ಬಾಕ್ಸ್ ಅಲ್ಲಿ? ನಾನ್ ಬಂದಾಗಿಂದ ಕೇಳ್ತಾನೆ ಇದ್ದೀನಿ, ಮುತ್ತು ಮಾವ ಎಲ್ಲಿ ಅಂದ್ರೆ ಯಾರು ಹೇಳ್ತಾನೆ ಇಲ್ವಲ್ಲ. ಮುತ್ತು ಮಾವ, ಮುತ್ತು ಮಾವ, ಮುತ್ತು ಮಾವ. ನಿಮಗೆ ಗೊತ್ತಿಲ್ಲದೆ ಇದೆಲ್ಲ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಮುತ್ತುಗೆ ಮದುವೆ ಮಾಡಬೇಕು ಅಂತ ಮಾತುಕತೆ ಶುರು ಆಗ್ತಿದ್ದ ಹಾಗೆ ಕುಟುಂಬದ ಸಮೇತ ಇಲ್ಲಿಗೆ ಬಂದ್ರಲ್ಲ, ಏನದು ಪ್ಲಾನು? ಇದೆಲ್ಲ ನಿಮ್ದೇನಾ ಕೆಲಸ? ಅಯ್ಯಯ್ಯೋ, ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ನಿನ್ನ ಮೇಲೆ ಆಣೆ. ನನ್ನ ಮೇಲೆ ಆಣೆ ಮಾಡಿದ್ರೆ ಇಲ್ಲಿಂದ ನನ್ನನ್ನು ಬೇಗ ಕಳಿಸ್ಬೋದು ಅಂತನಾ? ಇಲ್ಲ ನೀಲಾಂಬರಿ, ನೀವು ಅಂದುಕೊಂಡಿದ್ದು ನಿಮ್ಮ ತಲೆಯಲ್ಲಿ ಮಾತ್ರ ಇಟ್ಕೊಳ್ಳಿ. ಯಾಕೆಂದ್ರೆ ನಾನು ಹೇಳಿದ್ದು, ನಾನು ಅಂದ್ಕೊಂಡಿದ್ದು ಮಾತ್ರ ಇಲ್ಲಿ ನಡೆಯುತ್ತೆ. ನೀಲಾಂಬರಿ, ಅವಳಿನ್ನು ಚಿಕ್ಕ ಹುಡುಗಿ, ಅವಳಿಗೇನು ಮಾಡಬೇಡ. ನಿನಗೆ ಕೈ ಮುಗಿತೀನಿ. ಅಯ್ಯೋ ಬಿಡ್ರಿ, ಏನ್ರಿ? ಜಿಲೇಬಿ ಇಲ್ಲಿ ನೋಡು, ಫಸ್ಟ್ ಕ್ಲಾಸ್ ಊಟ ರೆಡಿ ಇದೆ. ಪಟ್ಟು ಮನೆ ಅಣಿ ಅದನ್ನು ಆಸ್ತಿಗೆ ಆಸೆ ಪಡ್ಬೇಕೆ ಹೊರತು ಅಡಿಗೆಗಲ್ಲ. ಅಯ್ಯೋ ಜಿಲೇಬಿ, ಆಸ್ತಿ ಯಾವಾಗ ಬೇಕಾದ್ರೂ ಸಿಗುತ್ತೆ. ಇಲ್ಲಿ ನೋಡು ಮೀನ್ ಸಾರು. ಈ ತರ ಮೀನ್ ಸಾರು ನೀನ್ ಯಾವತ್ತಾದ್ರೂ ಮಾಡಿದ್ಯಾ? ಟೇಸ್ಟ್ ನೋಡ್ಬೇಕು. ಹಿಡ್ಕೋ 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 ಹಿಡ್ಕೋ. ಮೊದ್ಲು ಹೊಟ್ಟೆ, ಆಮೇಲೆ ಆಸ್ತಿ. ಓಕೆ, ಕಮಾನ್, ಲೆಟ್ಸ್ ಗೋ. ಮುತ್ತು ಮಾವ, ಮುತ್ತು ಮಾವ ಎಲ್ಲಿದ್ದೀರಾ? ಇಲ್ಲೂ ಇಲ್ವಲ್ಲ. ಮುತ್ತು ಮಾವ, ಮುತ್ತು ಮಾವ. ಏಯ್ ಹುಡ್ಗಿ, ಇಲ್ಯಾರು ನೀನ್ ಬರಕ್ ಹೇಳಿದ್ದು? ಇಲ್ಲೇ ನಿನ್ ಕೆಲ್ಸ? ಅಯ್ಯೋ, ನನ್ನ ಹೆಸರು ಹುಡುಗಿ ಅಲ್ಲ ಅಣ್ಣ, ಬೆಳ್ಳಿ ಅಂತ. ನನ್ನ ಮುತ್ತು ಮಾವನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಯಾವ ಮುತ್ತು ಮಾಮನೂ ಇಲ್ಲ, ಅವಳದ್ ಮಾಮನೂ ಇಲ್ಲ. ಮೊದ್ಲು ಇಲ್ಲಿಂದ ಹೊರಡು. ಎಲ್ಲೋ ದಾರಿ ತಪ್ಪ ಬಂದಿರ್ಬೇಕು. ಅಯ್ಯೋ, ಕೆಳಗಡೆ ನಮ್ಮ ಅತ್ತೆ, ಮಾವ, ಅಕ್ಕ, ಬಾವ ಎಲ್ಲರೂ ಇದ್ದಾರೆ. ಅವರೆಲ್ಲರೂ ನನ್ನ ಬಗ್ಗೆ ಹೇಳ್ತಾರೆ, ಬೇಕಂದ್ರೆ ನೀವೇ ಕೇಳಿ ನೋಡಿ. ಕೆಳಗಡೆ ಯಾರು ಇಲ್ಲ, ಬೇಕಾದ್ರೆ ನೀನೇ ಹೋಗಿ ನೋಡು. ಅಯ್ಯೋ, ಇಲ್ಲೇ ಇದ್ರಣ್ಣ ನಮ್ಮ
ಮತ್ತೆ ಈಗ ಎಲ್ಲೋದ್ರೋ ಗೊತ್ತಿಲ್ಲ. ಅವಾಗಿಂದ ಬಿಡ್ಸಿ ಹೇಳಿದ್ದೀನಿ, ಹೋಯ್ತಾ ಇರ್ಬೇಕಷ್ಟೇ. ಹೊರಡು. ನಾನು ಒಂದ್ಸರಿ ನಮ್ಮ ಮುತ್ತು ಮಾವ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಅಲ್ವಾ, ಆದ್ರೆ ನನಗೆ ಯಾಕೆ ಕೊಡಿದ್ರಿ? ನಾನು ಇದನ್ನೆಲ್ಲ ನಮ್ಮ ಅಮ್ಮಂಗೆ ಹೇಳ್ತೀನಿ. ಯಾರ ಹತ್ರ ಬೇಕಾದ್ರೂ ಹೇಳ್ಕೊ, ಇಲ್ಲಿಂದ ಓಡ್ತಾ ಇರ್ಬೇಕಷ್ಟೇ. ಹೋಗು ಅಂದ್ರೆ ಹೋಯ್ತಾ ಇರ್ಬೇಕು, ಇಲ್ಲ ಇನ್ನೊಂದು ಬೀಳುತ್ತೆ. ತಾಯಿನೇನಾದ್ರೂ ಕರ್ಕೊ ಬಂದ್ರೆ ಒಳಗಡೆ ದೊಡ್ಡ ಕತ್ತಿ ಇದೆ, ಒಂದೇ ಅಡ್ಗೆ ಶಿವನ್ ಪಾದ ಸೇರ್ಕೋಬೇಕು, ಹುಷಾರ್. ಅಯ್ಯೋ ಬೇಡ ಬೇಡ, ನನ್ ಮತ್ತೆ ಈ ಮನೆಗ್ ಬರಲ್ಲ, ನಾನು ಹೋಗ್ತೀನಿ. ಹೋಗ್ತಾ ಇರೋ. ಯಾರಿನಿ ಮೋಹಿನಿ ಕಾಡುವೆ ಕಿನಿ ದೂರಾದ ಬಂಧವು ಬೆನ್ನೇರಿ ಬಂದವು ನಿನ್ನ ಶಾಪ ತೀರಲು ಈ ಜನ್ಮ ಸಾಲದು. ಹೇಳಿನಿ ನನ್ನ ಹತ್ರನೇ ಆಟಾಡೋದಕ್ಕೆ ಬಂದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಇದು ನನ್ನ ಆಟ, ನಾನೇ ಗೆಲ್ಲೋದು. ಎಲ್ಲ ದೇವ್ರುಗಳನ್ನ ಬೇಡ್ಕೊಂಡು ನಮ್ಮ ಮಾವ ನೋಡೋಣ ಅಂತ ಬಂದೆ, ಆದ್ರೆ ಯಾವ ದೇವ್ರು ನನ್ನ ಕೈ ಹಿಡಿಲಿಲ್ಲ. ನಮ್ಮ ಮಾವನ ಮದುವೆ ಆಗಿ ಬಾಳಿ ಬದುಕ್ಬೇಕಾಗಿರೋ ಮನೆಗೆ ಹೋದ್ರೆ ಯಾವನೋ ದಡಿಯ ನಾನು ಹೊಡಿಯೋದು, ಇದನ್ನೆಲ್ಲ ನೋಡ್ಕೊಂಡು ನೀನ್ ಸುಮ್ಮನೆ ಇರೋದು. ತಪ್ಪು ಮಾಡಿದ್ರೆ ಆ ದೇವ್ರು ಕಣ್ ಕಿತ್ಕೊಳ್ತಾನೆ ಅನ್ನೋದೆಲ್ಲ ಸುಳ್ಳ? ನಾನಿಲ್ಲಿರಲ್ಲ, ಊರಿಗೆ ವಾಪಸ್ ಹೋಗ್ತೀನಿ. ಇನ್ಯಾವತ್ತೂ ಈ ಊರಿಗೆ ಬರಲ್ಲ. ಅಯ್ಯೋ, ನನ್ನ ಮಾವನ್ನ ನೋಡ್ದೆ ಹೇಗೆ ಹೋಗ್ಲಿ? ಒಂದ್ಸರಿನೂ ಅವ್ರನ್ನ ನೋಡ್ಲಿಲ್ವಲ್ಲ. ಮಾವ 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 ನಿಂತ್ಕೊಳ್ಳಿ. ಮಾವ ಮಾವ ನಿಂತ್ಕೊಳ್ಳಿ. ಮಾವ ಮಾವ ನಿಂತ್ಕೊಳ್ಳಿ. ಪುಟ್ಟಿ, ನೀನ್ ಬಾಲ್ ಆಡ್ಬೇಕಂದ್ರೆ ಮನೇಲಿ ಆಡ್ಬೇಕು, ರಸ್ತೆಲೆಲ್ಲ ಆಡಬಾರ್ದು, ಸರಿನಾ? ಅಂಕಲ್, ನಾನು ಮನೇಲೆ ಆಟ ಆಡ್ತಿದ್ದೆ, ಬಾಲೇ ರಸ್ತೆಗೆ ಬಂತು. ಹಾಗಿದ್ರೆ ನಿನ್ ಬಾಲ್ಗೆ ಕೈಕಾಲ್ ಬಂದಿದೆ ಅಂತನಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ, ರಸ್ತೆಗೆ ಬಂದಿರೋದನ್ನ ಮನೆಗೆ ತಗೊಂಡೋಗಿ ಗಟ್ಟಿ ಕಟ್ಟಾಕಣ. ಎಲ್ಲಿ ನಿಮ್ ಮನೆ? ಬಾ. ಯಾವ್ದು ಪುಟ್ಟ ನಿಮ್ಮ ಮನೆ? ಇದೆ ಅಂಕಲ್. ಅಮ್ಮ ಅಮ್ಮ
ಏನಣ್ಣ? ನಾನೇನಮ್ಮ ಹೇಳೋದು, ಮಕ್ಕಳನ್ನ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೋಬೇಕು. ಮಗು ಆಟ ಆಡ್ಕೊಂಡು ರಸ್ತೆಗೆ ಬಂದ್ಬಿಟ್ಟಿತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನನ್ನ ಬೈಕ್ಗೆ ಸಿಗಾಕೊಂಡ್ಬಿಟ್ಟಿರೋದು. ದೇವ್ರ ದಯೆಯಿಂದ ಆ ಥರ ಏನಾಗಿಲ್ಲ. ಅಯ್ಯೋ, ಇಷ್ಟು ಸಲಿನೇ ಹೇಳೋದು ನಿನ್ಗೆ ಹೋಗ್ಬೇಡ ಅಂತ. ತುಂಬಾ ಥ್ಯಾಂಕ್ಸ್ ಅಪ್ಪ. ಇನ್ಮೇಲೆ ಇವಳನ್ನ ಹುಷಾರಾಗಿ ನೋಡ್ಕೋತೀನಿ. ಪಾಪು, ಮುತ್ತಣ್ಣನ್ಗೆ ಟಾಟಾ ಮಾಡು. ಬರ್ತೀನಮ್ಮ. ಬೆಳ್ಳಿ, ಯಾವಾಗ ಬಂದೆ? ಮಾವ, ಯಾಕೆ ಅಳ್ತಿದ್ಯಾ? ಇಲ್ಲಿ ನೋಡು, ಮಾವ ಬಂದಾಯ್ತಲ್ಲ, ಯಾಕೆ ಅಳ್ತಿದ್ಯಾ? ಏನಾಯ್ತು ಅಂತ ಹೇಳು. ನೀವ್ ಬೈಕಲ್ಲಿ ಹೋಗ್ತಿದ್ದನ್ನ ನಾನು ಅಲ್ಲೇ ನೋಡ್ದೆ, ಆದ್ರೆ ನಾನು ಎಷ್ಟು ಕೂಗಿದ್ರು ಕೇಳಿಸ್ದೆ, ನೀವ್ ಹಾಗೆ ಬಂದ್ಬಿಟ್ರಿ. ಅಯ್ಯೋ ಪೆದ್ದು, ಇದಕ್ಕೋಸ್ಕರ ಅಳ್ತಿದ್ಯಾ? ನೀನ್ ದೂರದಲ್ಲಿ ಕೂಗಿದ್ ನನಗೆ ಕೇಳಿಸಿಲ್ಲ. ಕೇಳಿಸಿದಿರೆ ಬೈಕ್ ನಿಲ್ಸ್ತಿರ್ಲಿಲ್ವಾ? ಇದಕ್ಕೋಸ್ಕರ ಎಲ್ಲ ಅಳ್ತಾರಾ? ಕಣ್ಣೀರೋರ್ಸ್ಕೋ. ನಾನು ಈ ವಿಚಾರ ಕಳ್ತಿಲ್ಲ ಮಾವ. ಮತ್ತೆ ನಾನ್ ನಿಮ್ಗೋಸ್ಕರ ಅಂತ ಮೀನ್ ಸಾರ್ ಮಾಡ್ಕೊಂಡು ನಿಮ್ ಮನೆಗೆ ಹೋದ್ನಾ, ಅಲ್ಲಿ ಇಬ್ರು ದಾಂಡಿಗರಿದ್ರು. ಅವ್ರು ನೀನ್ ಈ ಮನೆಗೆಲ್ಲ ಬರ್ಬಾರ್ದು ಅಂತ ಕಪ್ಪಳ ಕೊಡಿದ್ರು ಮಾವ. ನಿನ್ಗೊಡದ್ರ? ನಿಜ ಹೇಳ್ತಿದ್ಯಾ ತಾನೆ? ನಾನ್ ನಿಮ್ಮ ಹತ್ರ ಯಾವತ್ತಾದ್ರೂ ಸುಳ್ಳು ಹೇಳಿದ್ದೇನ ಮಾವ? ಬರೀ ಹೊಡೆದಿದ್ದಷ್ಟೇ ಅಲ್ಲ, ಇನ್ಮೇಲಿಂದ ಈ ಮನೆ ಕಡೆ ತಲೆನೇ ಹಾಕ್ಬಾರ್ದು ಅಂತ ಜೋರಾಗಿ ಬೈದ್ ಕಳ್ಸಿದ್ರು. ಸರಿ, ಅದೇನು ಅಂತ ಮನೇಲಿ ವಿಚಾರಿಸ್ತೀನಿ. ಬೈಕ್ ಹತ್ತು. ಚಿಕ್ಕಮ್ಮ, ಚಿಕ್ಕಮ್ಮ, ಚಿಕ್ಕಮ್ಮ. ನಿನಗೆ ಊಟ ಹಾಕೊಂಬರೋಣ ಅಂತ ಒಳಗಡೆ ಹೋಗಿದ್ದೆ. ತಿರುಗಿ ನೋಡೋ ಅಷ್ಟಲ್ಲಿ ನೀನೇ ಇರ್ಲಿಲ್ಲ. ಈಗ ನಿನ್ ಬಗ್ಗೆನೇ ಶಶಿ ಹತ್ರ ಮಾತಾಡ್ತಾ ಇದ್ದೆ ಅಲ್ವಾ? ಹಾ ಹೌದು ಮುತ್ತು, ಅಕ್ಕ ತುಂಬಾ ಗಾಬರಿ ಆಗ್ಬಿಟ್ಟಿದ್ರು. ನಿನಗ್ ಫೋನ್ ಮಾಡು ಅಂತ ಹೇಳಿದ್ರು. ಇನ್ನೇನ್ ಫೋನ್ ಮಾಡ್ಬೇಕು ಅನ್ನೋ. ಆ ವಿಷಯ ಬಿಡಿ. ಬೆಳ್ಳಿಗೆ ಯಾರೋ ಹೊಡೆದ್ರಂತೆ, ಯಾರದು? ನಮ್ಮನೇಲಿ ಬೆಳ್ಳಿ ಮೇಲೆ ಯಾರು ಕೈ ಮಾಡ್ತಾರೆ ಮುತ್ತು? ಸಾಧ್ಯನೇ ಇಲ್ಲ. ಇಲ್ಲ ಅತ್ತೆ, ನಾನ್ ನಿಮ್ ಜೊತೆ ಮಾತಾಡ್ಕೊಂಡ್ ಮಾಡಿ ಮೇಲೆ ಹೋದ್ನಾ, ಆಗ ಇಬ್ರು ಕೆಲ್ಸಗಾರರು ಇಲ್ಲಿಗೆ ಯಾಕೆ ಬಂದೆ ಅಂತ ಬೈದ್ರು. ನನ್ ಮುತ್ತು ಮಾವ ನೋಡಕ್ ಬಂದಿದ್ದೀನಿ ಅಂತ ಹೇಳಿದ್ರು. ಇಲ್ಲಿ ಮುತ್ತು ಅನ್ನೋರು ಯಾರು ಇಲ್ಲ, ನೀನ್ ವಾಪಸ್ ಹೋಗು ಅಂತ ಹೇಳಿ ಹೊಡೆದ್ ಕಳ್ಸಿದ್ರು. ಹೌದಾ? ಹಾಗಂದ್ರ ಯಾರೋ ಅಲ್ಲಿ ಬಾರ ಕೆಳಗೆ. ನಿಮ್ಮಿಬ್ರಲ್ಲಿ ಅವಳ ಮೇಲೆ ಕೈ ಮಾಡಿದ್ಯಾರೋ? ಹೇಳೋ, ಹೇಳು. ಅಮ್ಮ, ಅವ್ರು ಯಾರಂತಾನೆ ಗೊತ್ತಿಲ್ಲಮ್ಮ. ನಾವ್ ಯಾಕ್ರಮ್ಮ ಅವ್ರ ಮೇಲೆ ಕೈ ಮಾಡಕ್ ಹೋಗ್ಲಿ? ಸುಳ್ಳು ಹೇಳ್ಬೇಡಿ ಅಣ್ಣ, ಇಲ್ಲಿ ಮುತ್ತು ಅನ್ನೋರು ಯಾರು ಇಲ್ಲ. ಇನ್ಮೇಲೆ ಈ ಮನೆ ಕಡೆ ತಲೆ ಹಾಕ್ಬಾರ್ದು ಅಂತ ನೀವೇ ತಾನೇ ಹೊಡೆದಿದ್ದು. ಅವ್ರು ನಾವು ನೋಡಿದ್ದೆ ಇದೆ ಮೊದಲು ಸರಿ ಅಮ್ಮ. ಏನೋ ಅಮ್ಮ, ಏನು? ನಮ್ಮ ಮನೆ ಹೆಣ್ಮಗಳವಳು, ಅವಳ ಮೇಲೆ ಕೈ ಮಾಡೋಕ್ಕೆ ಎಷ್ಟೋ ಧೈರ್ಯ ನಿನಗೆ? ಎಷ್ಟೋ ಧೈರ್ಯ? ಹೇಳೋ, ಹೇಳು. ಮಾವ, ಅತ್ತೆಗ್ ಸಾಕು ಅನ್ನಿ, ಎಷ್ಟೋ ನೋಡಿತಿದ್ದಾರೆ, ಬೇಡ ಅನ್ನಿ ಮಾವ. ಚಿಕ್ಕಮ್ಮ, ಅವಳ ಮತ್ತೆ ಮಗಳು ಬೆಳ್ಳಿ, ಅವಳ ಮೇಲೆ ಕೈ ಮಾಡೋ ಅಧಿಕಾರ ಯಾರ ಕೊಟ್ಟಿದ್ ನಿನಗೆ? ಯಾರ ಕೊಟ್ಟಿದ್ದು?
ಈ ಮನೇಲಿ ನನಗೆಷ್ಟು ಗೌರವ ಮರ್ಯಾದೆ ಇದೆಯೋ ಅಷ್ಟೇ ಗೌರವ ಮರ್ಯಾದೆ ಬೆಳ್ಳಿಗೂ ಇದೆ. ಚಿಕ್ಕಮ್ಮ, ಈಗಿಂದೀಗ್ಲೇ ಅವ್ನ ಲೆಕ್ಕ ಏನಿದೆ ಚುಕ್ತಾ ಮಾಡಿ ಮನೆಯಿಂದ ಆಚೆ ಕಳ್ಸಿ. ಅಪ್ಪಿ ತಪ್ಪಿ ಕೂಡ ನಮ್ಮ ಮನೆ ಕಡೆ ಸುಳಿಬಾರ್ದು. ಹೋಗು ಹೋಗು ಅಂತ ಹೇಳ್ದೆ ತಾನೆ. ಏನ್ ಮುಖ ನೋಡ್ತೀಯಾ? ಹಿತ್ಲಲ್ಲಿ ಹೋಗಿ ನಿಂತಿರು, ದುಡ್ಡು ಕೊಡ್ತೀನಿ, ತಗೊಂಡು ಹೋಗು. ಸರಿಮಾ. ನಮ್ಮ ಮುತ್ತು ಮಾವ ಅಂದ್ರೆ ಸುಮ್ನೆನಾ? ನನ್ಗೋಸ್ಕರ ಅವ್ರ ಮೇಲೆ ಕೆಂಡನೆ ಕಾರ್ಬಿಟ್ರಲ್ಲ ಮಾವ. ನಿನಗೇನಾದ್ರೂ ಆದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಒಬ್ಬೊಬ್ರಿಗೂ ಚರ್ಮ ಸುಲ್ದು ಬಿಡ್ತೀನಿ.